ಈಗ ಟೈಮ್ ಬಂದು 7:30 ಆಯ್ತು. ಸಾಂಬಾರು, ಬಿರಿಯಾನಿ ಮತ್ತು ರೊಟ್ಟಿನ ಮಾಡ್ತಾ ಇದ್ದೀನಿ. ಕೆಜಿಯಷ್ಟು ಚಿಕನ್ನ ಕ್ಲೀನಾಗಿ, ಇಲ್ಲಿ ಮೊಸರು ಭಾಳ ಆದರೆ ಗ್ರೇವಿ ಕೂಡ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನೈಟಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಟೈಮ್ ಬಂದು 7:30 ಆಯಿತು. ಈಗ ರಾತ್ರಿ ಊಟಕ್ಕೆ ಅಂತ ಚಿಕನ್ನ ತರಿಸ್ಕೊಂಡಿದ್ದೀನಿ. ಹಾಗೆ ಚಿಕನ್ ಸಾಂಬಾರು, ಬಿರಿಯಾನಿ ಮತ್ತು ರೊಟ್ಟಿನ ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಈಗ ಚಿಕನ್ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಈ ಸೈಡು ಬಿರಿಯಾನಿಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಖುಷಿ ಇಡೋದನ್ನ ಮೊಸರದು ಇಡು. ಹೆಚ್ಚು ಹೋಮ್ವರ್ಕ್ ಮತ್ತು ಯಾವಾಗ ಖುಷಿ ನಿಂದು ಹೋಮ್ವರ್ಕ ಹೋಗಿ ಮಾಡೋ. ನೋಡಿ, ಈ ಥರ ಬಿರಿಯಾನಿಗೆ ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದನ್ನು ಎತ್ತಿಟ್ಕೊಂಡ್ಬಿಡೋಣ. ಹಾಗೆ ಜಿಯೋ ಮಾರ್ಟ್ಲಿಂದ ಸ್ವಲ್ಪ ಕಾಳುಗಳನ್ನು ಆರ್ಡ್ರ್ ಕೂಡ ಮಾಡ್ಕೋಬೇಕಾಗಿತ್ತು. ಅದು ಕೂಡ ಈಗ ಬಂತು. ಇದು ಗರಂ ಮಸಾಲ, ಇದು ಬಿರಿಯಾನಿ ಬಾಸುಮತಿ ರೈಸ್ ಬಿರಿಯಾನಿಗೆ ಅಂತ ತರಿಸ್ಕೊಂಡಿದ್ದೀನಿ ಈಗ. ಹಾಗೆ ಇದು ರೆಡ್ ರಾಜ್ಮಾ, ಹಾಗೆ ಚೋಲೆ ಮಸಾಲ, ವಟಾಣಿ, ಹಾಗೆ ಇದು ಕಾಬೂಲ್ ಚನ್ನ, ಹಾಗೆ ಇದು ಕೆಲಾಕ್ಸ್ ಮ್ಯೂಸ್ಲಿ ಅಂತ. ಇದು ಅಡ್ವರ್ಟೈಸ್ನಲ್ಲಿ ನೋಡ್ತಾ ಇದ್ದೆ, ಹಾಗಾಗಿ ಟೇಸ್ಟ್ ಹೇಗಿರುತ್ತೆ ಅಂತ ಸಣ್ಣದು ತರಿಸ್ಕೊಂಡಿದ್ದೀನಿ. ಈಗ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಅಂತ ಚಿಕನ್ ರೆಡಿಯಾಗಿದೆ. ಅದಕ್ಕೆ ಈಗ ಮ್ಯಾಗ್ರಿನೇಟ್ ಅಂದರೆ ಅದು ಮಸಾಲೆ ಎಲ್ಲ ಹೀರ್ಕೋಬೇಕು. ಹಾಗಾಗಿ ಈಗ ಮಸಾಲೆನೆಲ್ಲ ಕಲಿಸ್ಕೊಂಡು ಒಂದು ಅರ್ಧ ತಾಸು ಫ್ರಿಜ್ನಲ್ಲಿ ಇಟ್ಕೋತಾ ಇದ್ದೀನಿ. ಅದಕ್ಕೆ ಏನೇನು ಹಾಕಬೇಕು ಅಂತ ನೋಡ್ಕೊಬನ್ನಿ. ಈಗ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀರೆಲ್ಲ ತೆಗೆದುಕೊಂಡು ಇಡೋದು ಸೈಡ್. ಈಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಅಲ್ಲ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, ಪೇಸ್ಟ್ನ. ಈಗ ಅದಕ್ಕೆ ಗರಂ ಮಸಾಲ 1-2 ಸ್ಪೂನ್ ಆಗೋಷ್ಟು ಹಾಕ್ಕೋತಾ ಇದ್ದೀನಿ. ಹಾಗೆ 2 ಸ್ಪೂನು ಧನಿಯಾ ಪೌಡರ್. ಒಂದೊಂದು ಸಾಮಾನು ಹಾಕೋತ್ಲೆ ಅವ್ನು ಮಾಡ ನಾನು ಮಾತಾಡೋ. ಹಾಗೆ ಇದಕ್ಕೆ ಈಗ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರು. ಹಾಗೆ ಇಲ್ಲಿ ಈರುಳ್ಳಿ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಅರ್ಧ ಕೂಡ ಈಗ ಹಾಕೋತಾ ಇದ್ದೀನಿ. ಅರ್ಧ ಅಷ್ಟೇ ಹಾಕೋಬೇಕು. ಹಾಗೆ 2 ಇದು ನಮ್ಮದು ಈ ಥರ ಉದ್ದ ಇರುತ್ತೆ ಮೆಣಸಿನ್ಕಾಯಿ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 3 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಪುದೀನ ಖಾಲಿಯಾಗಿತ್ತು, ಹಾಗಾಗಿ ನಾನು ಪುದೀನ ಹಾಕೋತಾ ಇಲ್ಲ. 1 ಕಪ್ ಆಗುವಷ್ಟು ಮೊಸರು ಕೂಡ ಹಾಕೋಬೇಕು. ಇಲ್ಲಿ ಮೊಸರು ಭಾಳ ಆದರೆ ಗ್ರೇವಿ ಕೂಡ ಜಾಸ್ತಿ ಆಗುತ್ತೆ. ಹಾಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಬೇಕು. ಯಾವುದಾದ್ರೂ ಎಣ್ಣೆ ಹಾಕ್ಕೊಳ್ಳಿ, ಅಡುಗೆ ಮಾಡೋ ಎಣ್ಣೆ 2 ಸ್ಪೂನ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಗ್ರೇವಿ ಮಾಡುವಾಗ ಮೊಸರೆಲ್ಲ ಒಡೆದು ಕೊಡೋಕ್ಕಾಗುತ್ತೆ. ಹಾಗಾಗಿ ಇದನ್ನು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಅರ್ಧ ತಾಸಷ್ಟು ಇದು ಮಸಾಲೆ ಎಲ್ಲ ಹೀರ್ಕೋಬೇಕು ಚಿಕನ್ನು. ಫ್ರಿಜ್ ಇದ್ದರೆ ಫ್ರಿಜ್ನಲ್ಲಿಡಿ, ಇಲ್ಲ ಅಂದರೆ ಹೊರಗಡೆನೇ ಇಟ್ಕೋಬೋದು. ಈಗ ಇಲ್ಲಿ ನಾನು 2.5 ಗ್ಲಾಸಷ್ಟು ಅಕ್ಕಿನ ನೆನೆ ಇಟ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಅನ್ನಕ್ಕೋಸ್ಕರ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ.
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಈಗ. ಹಾಗೆ 1 ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋಬೇಕು. ಈಗ ಇಲ್ಲಿ ಅಕ್ಕಿ ಕೂಡ ಹಾಕೋತಾ ಇದ್ದೀನಿ. ಇದು ಅಕ್ಕಿ ಒಂದು 80% ಅಷ್ಟು ಬೆಂದಿರಬೇಕು. ಅನ್ನ ಕೂಡ ಚೆನ್ನಾಗಿ ಕುದೀತಾ ಇದೆ. ಈ ಸೈಡು ಈರುಳ್ಳಿ ಫ್ರೈ ಮಾಡಿದ್ವಲ್ಲ, ಅದೇ ಎಣ್ಣೆಯಲ್ಲಿ ಈಗ ನಾವು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇಲ್ಲಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕೋತಾ ಇದ್ದೀನಿ. ಎಣ್ಣೆ ಮೇಲೆ ಇಟ್ಟಿದ್ವಲ್ಲ ಚಿಕನ್ನು, ಅದನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ. ಈಗ ಚಿಕನ್ ಕೂಡ ಹಾಕ್ಕೊಂಡಿದ್ದಾಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕ್ಕೋಬಾರ್ದು. ಇದು ಮೊಸರು ಉಪ್ಪೋದು ಹಾಕ್ಕೊಂಡಿರ್ತೀವಲ್ಲ, ಅದೇ ನೀರು ಬಿಟ್ಕೊಳುತ್ತೆ. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಈ ಸೈಡು ಅನ್ನ ಕೂಡ ಬಸ್ಕೊಂಡಿದ್ದೀನಿ. ಈಗ ಇದನ್ನು ಅರ್ಧ ಅನ್ನನ ಇದಕ್ಕೆ ಹಾಕ್ಕೋಬೇಕು. ಹೀಗೆ ಅರ್ಧ ಅನ್ನ ಹಾಕ್ಕೊಂಡಿದ್ದಾಯಿತು. ಈಗ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಫ್ರೈ ಮಾಡಿದ್ದು. ಈಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಹೀಗೆ ಅರ್ಧ ಉಳಿದಿರೋ ಅನ್ನ ಕೂಡ ಈಗ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ. ಈಗ ಕಲರ್ ಕೂಡ ಹಾಕ್ಕೋಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸ್ಕೋಬೇಕು. ಈಗ ಆದಮೇಲೆ ಚಿಕನ್ ಬಿರಿಯಾನಿ ರೆಡಿ ಆಗೋಗ್ಬಿಡುತ್ತೆ. ಈಗ ಈ ಸೈಡು ಬಿರಿಯಾನಿ ಕೂಡ ರೆಡಿ ಆಯಿತು. ಹಾಗೆ ಈ ಸೈಡು ಸಾಂಬಾರು ಕೂಡ ಕುದಿಬೇಕು. ಈಗ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಈ ಥರ ಬಿರಿಯಾನಿ ರೆಡಿಯಾಗಿದೆ. ಹಾಗೆ ಸ್ವಲ್ಪ ಮಾರ್ಕೆಟ್ ಕೂಡ ಹೋಗಬೇಕಾಗಿತ್ತು. ಈಗ ಚಳಿಗಾಲವಲ್ಲ, ಹಾಗಾಗಿ ಸ್ವೆಟರ್ನ ತರಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಸ್ವೆಟರ್ ನೋಡಿ ಅದು ಸರಿ ಅನ್ನಿಸ್ಲಿಲ್ಲ, ಹಾಗಾಗಿ ಜರ್ಕಿನ್ನ ತಗೊಂಡು ಬಂದ್ವಿ. ಊಟ ಮಾಡಬೇಕು. ಊಟ ಮಾಡಿ ಸುಮಾರು ಹಾಕೊಂಡು ತಿಂತಾನೆ. ಊಟ ಮಾಡ್ಬಿಟ್ಟು ಇಲ್ಲಿ ಬಂತು ನೋಡಿ, ಇಲ್ಲಿ ಬಂತು. ಮತ್ತೆ ಬಾ, ಸ್ಟಾಪ್ ಮಾಡ್ಬೇಡ. ಇಲ್ಲೈತ್ ಬಾ, ಟವಲ್ ತೊಗೊಂಡು ಹೊಡಿ ಬಾ. ಇಲ್ಲೈತ್ ಬಾ. ಬರ್ರಿ ಅಂತ ಹಾಂ. ನಮ್ಮ ಮಮ್ಮಿ ಹಾಗೆ ಖುಷಿಗೆ, ಹಾಗೆ ನನಗೆ, ನಮ್ಮ ತಂಗಿಗೆ ಅಂತ ಜರ್ಕಿನ್ನ ತೊಗೊಂಬಂದ್ವಿ. ಹಾಗೆ ಸ್ವಲ್ಪ ಫ್ರೂಟ್ಸ್ ಕೂಡ ಬೇಕಾಗಿತ್ತು, ಮನೆಗೆ ಖಾಲಿ ಇತ್ತು. ಹಾಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಥರ ಫ್ರೆಶ್ ಆಗಿರುವಂಥ ಫ್ರೂಟ್ಸ್ ಕೂಡ ಇತ್ತು. ಹಾಗೆ ಫ್ರೂಟ್ಸ್ ಕೂಡ ತೊಗೊಂಬಂದ್ವಿ. Pomegranate. ಇದು pomegranate. ಫುಲ್ಲ ಅಲ್ಲ, ನೀಟ್ ಹಾಕು. ಇಷ್ಟ ಬಿಡು, ಪನ್ ಜಿಪ್ಸ್ ಹಾಕೋಬೇಡ. ಎಲ್ಲೇ ತಿನ್ ಸರಿ.
ಇನ್ನೊಂಚೂರು ಇನ್ಸರಿ ಫುಲ್ ಇನ್ಸರಿ ಎತ್ತಾವ. ಮೂರು ಗಾಡಿ ಯಾವಾಗ ತೊಗೊಂಡಿವೆ ಅವ್ರಿಗೆ ಕಾಳು ಊಟ ಮಾಡು. ಹಾಗೆ ನಮ್ಮ ಆಂಟಿ ಮನೆಗೂ ಕೂಡ ಹೋಗಿ ಬಂದ್ವಿ. ಈಗ ಊಟ ಕೂಡ ಎಲ್ಲ ಮುಗಿಸ್ಕೊಂಡು ನಾಳೆ ಪಲ್ಯಕ್ಕೆ ಅಂತ ಈಗ ರೆಡ್ ರಾಜ್ಮಾ ಕೂಡ ನೆನೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹಾಲು ಕೂಡ ಬಿಸಿ ಮಾಡ್ಕೊಂಡಿದ್ದಾಯಿತು. ಹಾಗೆ ಮತ್ತೆ ನೆಕ್ಸ್ಟ್ ಡೇನ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ಡೇ ಬ್ಲಾಗ್ ಬಂದು ರಾಜ್ಮಾ ನೆನೆ ಹಾಕಿದ್ದೆಲ್ಲ ನೈಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಈಗ ಒಂದು 3 to 4 ವಿಸಲ್ನ ಕೂಗಿಸ್ಕೊಂಡು ಪಲ್ಯ ಕೂಡ ಮಾಡ್ಕೋತಾ ಇದ್ದೀನಿ. ಈಗ ಪಲ್ಯಕ್ಕೆ ಅಂತ ಈರುಳ್ಳಿ ಹಾಗೆ ಟೊಮೆಟೊ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನಿಲ್ಲಿ ದೊಡ್ಡದಾಗಿ ಈರುಳ್ಳಿನ 2 ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ನುಣ್ಣಗೆ ರುಬ್ಕೋಬೇಕು. ಈ ಥರ ಒಂದು ಸಾರಿನ ಯಾವುದೇ ಕಾಳು ಪಲ್ಯನ ಈ ಥರ ನಾ ಹೇಳೋ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬಾ ಟೇಸ್ಟಿ ಆಗುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಈ ಥರ ಈರುಳ್ಳಿನ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದಾಯಿತು. ಅದೇ ಥರ ಈಗ ಟೊಮೆಟೊ ಕೂಡ ಕಟ್ ಮಾಡಿಕೊಂಡು ಅದನ್ನು ಕೂಡ ಪೇಸ್ಟ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿಗ 3 ವಿಸಿಲ್ ಕೂಡ ಕೂಗಿಸ್ಕೊಂಡು ಚಪಾತಿ ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದಾಯಿತು. ಈಗ ಮಾರ್ನಿಂಗ್ ಆಯ್ತಲ್ವ, ಈಗ ಚಹಾ ಕುಡಲಿಲ್ಲ ಅಂದರೆ ಅದು ಫ್ರೆಶ್ ಅನಿಸಲ್ಲ. ಹಾಗಾಗಿ ಈ ಸೈಡು ಟೀ ಕೂಡ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಕಾಳು ಕೂಡ ಬೆಂದಿದೆ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ 1-2 ಸ್ಪೂನು ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಕರಿಬೇವು ಹಾಕೋಬೇಕು. ನಂತರ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈಗ ಟೊಮೆಟೊ ಕೂಡ ಪೇಸ್ಟ್ ಮಾಡ್ಕೊಂಡಿದ್ಮೇಲೆ ಅದನ್ನು ಕೂಡ ಈಗ ಹಾಕೋತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಚೆನ್ನಾಗಿ 1-2-3 ನಿಮಿಷನ ಬೇಯಿಸ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕೋತಾ ಇದ್ದೀನಿ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಕೂಡ ಹಾಕ್ಕೊಂಡು ಅದಕ್ಕೆ ಗರಂ ಮಸಾಲ ಹಾಗೆ ಚೆನ್ನ ಮಸಾಲ ಪೌಡರ್ ಸಿಗುತ್ತಲ್ವ ಅದು ಕೂಡ ಹಾಕ್ಕೊಳ್ಳಿ. ಹಾಗೆ ಸಬ್ಜಿ ಮಸಾಲ ಅಂತ ಕೂಡ ಬರುತ್ತೆ, ಅದನ್ನು ಕೂಡ ಟ್ರೈ ಮಾಡಿ. ತುಂಬಾ ಟೇಸ್ಟ್ ಆಗುತ್ತೆ ಎಲ್ಲ ಪಲ್ಯ ಕೂಡ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಖಾರ ಹಾಕೋತಾ ಇದ್ದೀನಿ. ಮಕ್ಕಳು ತಿಂತಾರಲ್ವ, ಹಾಗಾಗಿ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಈಗ ಕುದಿಸಿರುವ ರಾಜ್ಮಾ ಕಾಳನ್ನು ಕೂಡ ಹಾಕ್ಕೊಂಡು 1-2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ರೆ 2-3 ನಿಮಿಷ ಬೇಯಿಸ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಪಲ್ಯ ರೆಡಿ ಆಗುತ್ತೆ. ಈ ಕಡೆ ಚಹಾ ಕೂಡ ರೆಡಿ ಆಯಿತು. ಈಗ ಅದನ್ನು ಕೂಡ ಚಹಾನ ಸೋಸ್ಕೋತಾ ಇದ್ದೀನಿ. ಈಗ ಎಲ್ಲ ಟಿಫನ್ ಕೂಡ ರೆಡಿ ಆಯಿತು. ಈಗ ಬಾಕ್ಸ್ನ ಕೂಡ ಕ್ಲೀನ್ ಮಾಡಿಕೊಂಡು ಟಿಫನ್ ಬಾಕ್ಸ್ನ ಕೂಡ ರೆಡಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಅಂತ. ಈ ಕಡೆ ಸ್ವೀಟ್ ಕೂಡ ರೆಡಿ ಮಾಡ್ಕೊತಾ ಇದ್ದೆ, ಸ್ವೀಟ್ ತಿನ್ನಂಗಾಗಿದೆ ಅಂತ. ಈಗ ಮಕ್ಕಳು ಕೂಡ ಸ್ಕೂಲಿಗೆ ಹೋದರು. ಈಗ ನಾವು ಫ್ರೂಟ್ ಸಲಾಡ್ ಮಾಡಲಿಕ್ಕೆ ಅಂತ ಪ್ರಿಪೇರ್ ಮಾಡ್ತೀವಿ. ಚೆಂದ ಅನ್ನಿಸ್ತಲ್ಲ ಫ್ರೂಟ್ ಸಲಾಡ್. ಅವರಿಂದ ಕಟ್ ಮಾಡಿ ಕಳಿಸಿದ್ವಿ.
ಒಂದೊಂದು ಹೆಂಗಸಲ್ಲಿ ಯಾಕೆ ಬರೋಂಗಿಲ್ಲ? ಹಣ್ಣಾಗಿದ್ದು ಒಂದೊಂದು ಬರೋಂಗಿಲ್ಲ. ನೋಡಿ ಈ ಥರ ಎಲ್ಲ ಫ್ರೂಟ್ ಸಲಾಡ್ ಕೂಡ ರೆಡಿ ಆಯಿತು. ಅದಕ್ಕೆ ಎಲ್ಲ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಅದಕ್ಕೆ ಹಾಲು ಕೂಡ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಅದಕ್ಕೆ ಹನಿ ಕೂಡ ಹಾಕ್ಕೊಂಡ್ಬಿಟ್ರೆ ಫ್ರೂಟ್ ಸಲಾಡ್ ಕೂಡ ರೆಡಿ ಆಯಿತು. ಅದನ್ನು ಕೂಡ ಈಗ ಟೇಸ್ಟ್ನ ಮಾಡ್ತಾಯಿದ್ದೀವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸರಿ ಬೇಕಾದ್ರೆ ಎಲ್ಲ ಮನೆಯಲ್ಲಿ ಫ್ರೂಟ್ಸ್ ಇದ್ದರೆ ಟ್ರೈ ಮಾಡಿ. ಹಾಗೆ ಟಿಫನ್ ಕೂಡ ಮುಗಿಸ್ಕೊಂಡು ಸ್ವಲ್ಪ ಗಾಂಧಿನಗರಕ್ಕೆ ವಿಶಾಲ್ ಮಾರ್ಟಿಗೆ ಹೋಗಿ ಬರೋಣ ಅಂತ ಹೇಳಿದ್ದು ನನ್ನ ತಂಗಿ. ಹಾಗಾಗಿ ನಾವು ವಿಶಾಲ್ ಮಾರ್ಟಿಗೆ ಹೋಗಿದ್ದು ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸಮೋಸ, ಕಚೋರಿ ಹಾಗೆ ಬಿಸಿ ಬಿಸಿ ಜಿಲೇಬಿ ಕೂಡ ಸಿಗುತ್ತೆ. ಒಂದ್ಸಾರಿ ಗಾಂಧಿನಗರದಲ್ಲಿ ಟ್ರೈ ತುಂಬ ಮಜಾ ಧಾರವಾಡದಲ್ಲಿರೋರು ಟ್ರೈ ಮಾಡ್ಕೊಂಡು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು.